ಇವತ್ತು RCB SRH ಅಗೇನ್ಸ್ಟ್ 55 ರನ್ಗಳಿಂದ ಸೋತರು. ಬಟ್ ಟೇಬಲ್ ತೆಗೆದು ನೋಡಿದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಈಗಲೂ RCB ನಂಬರ್ 1, ಈಗಲೂ GT ನಂಬರ್ 2, ಈಗಲೂ SRH ನಂಬರ್ 3. ಸೊ ಇವತ್ತು ಮ್ಯಾಚ್ ಆದದ್ದು ಯಾಕೆ? ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ನಮಸ್ಕಾರ ಎಲ್ಲರಿಗೆ, ಸರ್ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಹೈದರಾಬಾದಲ್ಲಿ ಅದು ಹೈದರಾಬಾದ್ ಬಿರಿಯಾನಿ. ದೇವ ಒಂದು ಹೊಡೆದ್ರು ಅವ್ರು ಹೊಡೆಯುವಾಗಲೇ ಗೊತ್ತಾಯ್ತು ಅವರ ಇಂಟೆನ್ಷನ್ ಏನು ಅಂತ. ನೋಡಿ ಇವತ್ತಿನ ಕ್ಯಾಲ್ಕುಲೇಷನ್ ಏನು ಅಂತಂದರೆ, RCB 87 ರನ್ ಅಥವಾ ಅದಕ್ಕಿಂತ ಜಾಸ್ತಿ ಅಂತರದಲ್ಲಿ ಸೋತಿದ್ರೆ 1ನೇ ಸ್ಥಾನದಿಂದ ಪಚಕ್ ಅಂತ 3ನೇ ಸ್ಥಾನಕ್ಕೆ ಬೀಳ್ತಾ ಇದ್ರು. ಸೊ SRH ಶತಾಯಗತಾಯವಾಗಿ 3ನೇ ಪ್ಲೇಸಿಂದ ಅಟ್ಲೀಸ್ಟ್ 2ನೇ ಪ್ಲೇಸಿಗೆ ಬರಲಿಕ್ಕೆ ಭಾರಿ ಟ್ರೈ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಏನು ಅವರು ಫಸ್ಟು ಬ್ಯಾಟಿಂಗ್ ಮಾಡುವಾಗ ದೊಡ್ಡ ಸ್ಕೋರ್ ಹೊಡಿಬೇಕಂತಲೇ ಬಯಸ್ತಾರೆ. ಯಾಕಂತಂದ್ರೆ ನೋಡಿ 255 ರನ್ ಹೊಡೆದ್ರು. ದೇವರೇ, ಇವತ್ತು ಆಗಿದ್ದು ಆ್ಯಕ್ಚುಲಿ ಹೈದರಾಬಾದ್ ಗ್ರೌಂಡಲ್ಲೇ ಅಲ್ಲ, ರೋಡಲ್ಲೇ ಅದದು. ಚಕ ಶೈನ್ ಹೊಳಿತಾ ಇತ್ತು, ಫ್ಲಾಟ್ ಪಿಚ್. 255 ರನ್ ಚಚ್ಚಿದ್ರು. ಆ್ಯಂಡ್ ಏನು ನಾವು ಈಗ ಹೇಳ್ಬೋದು, ಚೇಸಲ್ಲಿ ಏನು ಬರೀ ಪಾಟಿದಾರ್ ಒಬ್ಬರು 50 ಹೊಡೆದ್ರು ಬಿಟ್ಟರೆ ಬೇರೆ ಯಾರು ಹೊಡಿಲ್ಲ. ಏನು ಹಲೋ ಎಕ್ಸ್ಕ್ಯೂಸ್ ಮೀ, ಭುವನೇಶ್ವರ್ ಕುಮಾರ್ ಹೊಡಿಲಿಲ್ವಾ? ಹೇಜಲ್ವುಡ್ ಅವ್ರು ಹೊಡಿಲಿಲ್ವಾ? ರಸಿಕ್ದಾರ್ ಅವ್ರು ಹೊಡಿಲ್ವಾ? 3 ಫಾಸ್ಟ್ ಬೌಲರ್ಸ್, ಅತ್ಯಮೋಘ ಅರ್ಧಶತಕ 3 ಜನ ಕೂಡ. ಸೊ ನಾವು ಬೌಲಿಂಗಲ್ಲೇ ಹೊಡೆದಾಗಿದೆ ಆಯಿತಾ? ಹಲೋ ಎಕ್ಸ್ಕ್ಯೂಸ್ ಮೀ, ಏನು ಅವ್ರದ್ದು ಟೀಮಲ್ಲಿ ಏನು ಕ್ಲಾಸನ್ನು ಹೊಡೆದ್ರು, ಇಶಾನ್ ಕಿಶನ್ ಅವ್ರು ಹೊಡೆದ್ರು, ಮತ್ತು ಅಭಿಷೇಕ್ ಶರ್ಮಾ ಅವ್ರು 50 ನಮ್ದ್ರಲ್ಲಿ ಹೊಡೆದಿದ್ದಾರೆ. ಸೊ ನಾವೇ ವಿನ್. ಹಲೋ ಎಕ್ಸ್ಕ್ಯೂಸ್ ಮೀ, ಆಯಿತಾ? 255 ರನ್ ಹೊಡೆದ್ರು ಕೂಡ ಅವರು RCBಯನ್ನು 167 ರನ್ನಿಗೆ ರಿಸ್ಟ್ರಿಕ್ಟ್ ಮಾಡಬೇಕಿತ್ತು. ಅಂದರೆ 167 ರನ್ ಹೊಡೆದ್ರೆ RCB ಕ್ವಾಲಿಫೈ, ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ, ಅಂದರೆ ಕ್ವಾಲಿಫೈಯರ್ 1 ಆಡಲಿಕ್ಕೆ ಕ್ವಾಲಿಫೈ ಆಗ್ತಾ ಇತ್ತು. ಭಾರಿ ಟ್ರೈ ಮಾಡಿದರು SRH, ಆಗಲಿಲ್ಲ. ಕೊನೆಗೆ SRH ನಂಬರ್ 2ಗಾದರೂ ಬರಲಿಕ್ಕೆ ಏನು ಮಾಡಬೇಕಿತ್ತು ಅಂತಂದರೆ 178ಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕಿತ್ತು RCBಯನ್ನು. ಅದು ಕೂಡ ಆಗಲಿಲ್ಲ. RCB 200 ರನ್ ಹೊಡೆದು 20 ಓವರಿಗೆ 200 ರನ್ ಅಣ್ಣ. ಜಾಸ್ತಿ ಎಲ್ಲ ಟೆನ್ಷನ್ ತಗೊಳ್ಲಿಕ್ಕಿಲ್ಲ. ಸೋಲ್ತೇವೆ, ಏನೋ ಅಂತ ತಳ್ಳುಕೊಂಡು ಹೋಗುವ, 200 ರನ್ ತನಕ ಹೊಡಿತೇವೆ ಅಂತ. ಸೊ ಮ್ಯಾಚ್ ಮುಗಿದ ಮೇಲೆ ಪಾಯಿಂಟ್ಸ್ ಟೇಬಲ್ ಹೇಗಿತ್ತು ಹಾಗೇ ಇದೆ. ಏನು RCB, GT ಹಾಗೂ SRHಗಳ ಪಾಯಿಂಟ್ಸ್ 18 ಉಂಟು. ರನ್ ರೇಟ್ ಆಧಾರದಲ್ಲಿ RCB ಫಸ್ಟ್, ಗುಜರಾತ್ ಸೆಕೆಂಡ್, SRH ಥರ್ಡ್. ಥ್ಯಾಂಕ್ಸ್ ಟು ನಮ್ಮ ಬೌಲರ್ಸ್ ಏನು DCಯನ್ನು 75 ರನ್ನಿಗೆ ಆಲ್ಔಟ್ ಮಾಡಿದ್ರಲ್ಲ, ಆ್ಯಂಡ್ ಅದನ್ನು ಐ ಥಿಂಕ್ ಪವರ್ ಪ್ಲೇಯಲ್ಲೇ ಚೇಸ್ ಮಾಡಿದೆವು ಅಂತ ಅಂದ್ಕೊಳ್ತೇನೆ. ಸೊ ಆವಾಗ ಒಂದು ಸಿಕ್ಕಂತಹ ಒಂದು ಬೂಸ್ಟ್ ನೆಟ್ ರನ್ ರೇಟಲ್ಲಿ ಅದು ನಮಗೆ ಈಗ ತುಂಬ ಯೂಸ್ ಆಯಿತು. ಸೊ ನಾವು ನಮ್ಮ ಬೌಲರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು, DC ಟೀಮಿಗೆ ಥ್ಯಾಂಕ್ಸ್ ಹೇಳಬೇಕು. 264 ರನ್ ಹೊಡೆದಂಥ DC ಏನೋ ಒಂದು ಪಾಪ ಓಕೆ ಡಿಫೆಂಡ್ ಮಾಡ್ಲಿಕ್ಕಾಗಲ್ಲ, ಬಟ್ ಎಂಥ ಬ್ಯಾಟಿಂಗ್ ಮಾರೆ, ಹಾಗೆ ಹೀಗೆ ಅಂತ ಹೊಗಳ್ತಿದ್ದೆವು. ನೆಕ್ಸ್ಟ್ ಮ್ಯಾಚೇ 75 ಕಾಲ್ಔಟ್ ಆಗಿದ್ರು. ಸೊ ಅವರಿಗೆ ನಾವು ಈ ಮೂಲಕ ಈ ಒಂದು ಕ್ಷಣದಲ್ಲಿ ಅವರನ್ನು ನೆನೆಸ್ಕೊಳ್ಬೇಕಾದಂತಹ ಅಗತ್ಯ ತುಂಬ ಉಂಟು. ಇಲ್ಲೇ ಇದ್ದರೆ ಇವತ್ತು ಏನಾರು ಒಂದು ಗಡಿಬಿಡಿ ಆಗ್ತಾಯಿತ್ತು. ಎಸ್, ಫಸ್ಟ್ ಇವರ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದೆ, ಜಾಸ್ತಿ ಮಾತಾಡಲಿಕ್ಕಿಲ್ಲ. ಹೋದದ್ದು 4 ವಿಕೆಟ್, ಹೆಡ್ ಕಡಿಮೆ ರನ್ ಹೊಡೆದಂತ ಅಂದ್ಕೊಳ್ತೇನೆ. 26 ರನ್, 16 ಬಾಲಿಗೆ 26. ಬಂದವರೆಲ್ಲ ಹೊಡಿತಾನೆ ಇದ್ದಾರೆ. ಹೆಡ್ ಹೊಡೆದ್ರು, ಅಭಿಷೇಕ್ ಶರ್ಮಾ ಅವ್ರು ಹೊಡೆದ್ರು, ಮತ್ತು ಇಶಾನ್ ಕಿಶನ್ 79 ರನ್, ಕ್ಲಾಸನ್ 51 ರನ್, ನಿತೀಶ್ ಕುಮಾರ್ ರೆಡ್ಡಿ ಬಂದರು ಫಸ್ಟ್ ಬಾಲೇ 6 ಎಲ್ಲ ಹೊಡಿತಿದ್ದಾರೆ. ಅವ್ರು 12 ಬಾಲಿಗೆ 29 ರನ್. ಸೊ ಇವರದ್ದು ಇವತ್ತು ಬ್ಯಾಟಿಂಗ್ ಎರ್ರಬಿರ್ರಿ ಕ್ಲಿಕ್ ಆಯಿತು. 255 ರನ್ 4 ವಿಕೆಟಿಗೆ. ನಮ್ಮ 3 ಬೌಲರ್ಸ್ 50 ರನ್ ಮೇಲೆ ಹೊಡಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಭುವನೇಶ್ವರ್ ಕುಮಾರ್ ಅವರು ಹೊಡಿಸ್ಕೊಂಡಿದ್ದಾರೆ ಅಂತಂದರೆ ಬೌಲಿಂಗು ವರ್ಸ್ಟ್ ಅಂತ ಹೇಳೋದಿಲ್ಲ, ಅದರಲ್ಲೇ ಗೊತ್ತಾಗ್ತದೆ ಎಷ್ಟು ಫ್ಲ್ಯಾಟ್ ವಿಕೆಟ್ ಇತ್ತು ಅಂತ. ಅದನ್ನು ಯೂಸ್ ಮಾಡಿಕೊಂಡು ಭರಪೂರ ಲಾಭ ಪಡ್ಕೊಂಡದ್ದು SRH ಬ್ಯಾಟ್ಸ್ಮನ್ಗಳು, ಅದರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಐ ಥಿಂಕ್ ಈ ಸೀಸನಿನ ಫಸ್ಟ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಥವಾ IPL ಹಿಸ್ಟ್ರಿಯಲ್ಲೇ ಫಸ್ಟ್ ಬ್ಯಾಟ್ಸ್ಮನ್, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಕ್ಲಾಸನ್ ಅವರು 600 ರನ್ ದಾಟಿದ್ದಾರೆ. ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಒಂದು ಸೀಸನಲ್ಲಿ 600+ ರನ್ ಹೊಡೆಯೋದು ಅಂತಂದರೆ ಯಾವ ರೇಂಜಿಗಿನ್ನ ಒಂದು ಕನ್ಸಿಸ್ಟೆನ್ಸಿ ಅವರು ಈ ಒಂದು ಸೀಸನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್. ಇದನ್ನು ನೋಡುವಾಗ ಯಾರಾದ್ರು ಸೌತ್ ಆಫ್ರಿಕಾದವರು IPL ನೋಡ್ತಿದ್ರೆ ಲಬ ಅಂತ ಬಾಯಿ ಪಡ್ಕೊಳ್ತಾರಂತೆ, ಯಾಕೆ ರಿಟೈರ್ಮೆಂಟ್ ತೆಗೆದುಕೊಂಡ್ರಿ ಅಂತ. ಎಂಥ ಫಾರ್ಮು, ಎಂಥ ಕ್ಲಾಸ್ ಮಾಸ್. ನಾನು ಇವತ್ತು ಬೆಳಿಗ್ಗೆ ಹೇಳಿದೆ, ಅವ್ರು ಕ್ಲಾಸನ್ ಅಲ್ಲ ಮಾಸನ್ ಅಂತ. ಕ್ಲಾಸಿ ಮಾಸ್ ಈಸ್. ಆ್ಯಂಡ್ ಏನು ನಮ್ಮ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಅವರೆಲ್ಲ ಫಾರ್ಮ್ ಕಂಟಿನ್ಯೂ ಮಾಡಿದ್ದು ಭಾರಿ ಖುಷಿ ಆಯಿತು. ಇವತ್ತು ಬಾಲು
ವೆಂಕಟೇಶ್ ಅಯ್ಯರ್ ಅವ್ರ ಹತ್ರ ಓಡ್ತಾ ಇತ್ತಂದ, ಪಾಪ ಮಾರ ಫೀಲ್ಡಿಂಗಲ್ಲಿ ಒಂದು ಓಡ್ತಾ ಇದ್ರು, ಬಾಲೆಲ್ಲ ಅವ್ರ ಹತ್ರವೇ ಹೋಗ್ತಾ ಇತ್ತಂದ, ಬೇರೆಯವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಅಂತ ಅನಿಸ್ತದೆ. ಯಾಕಂದರೆ ಜಾಸ್ತಿ ಬಾಲ್ ಅವ್ರ ಹತ್ರನೇ ಹೋಗ್ತಾ ಇತ್ತು. ನಾನು ಜಾಸ್ತಿ ಮತ್ತೆ ಬೌಲಿಂಗ್ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲ, ಬಟ್ ಇದು SRH ಇದು ಬೌಲಿಂಗ್ ನೋಡಿದಾಗ ನಮ್ಗೆ ಏನು ಅನ್ಸುದು ಅಂತಂದರೆ, ಎಲ್ಲಿ ಯಾರ್ಕರಲ್ಲಿತ್ತು, ಈಗ ಹೆಡ್ಡನ್ನು ಯಾರ್ಕರ್ ಹಾಗೆ ಬೋಲ್ಡ್ ಮಾಡಿದ ಮೇಲೆ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಯಾರ್ಕರ್ ಅಂತ ನಮ್ಮದೊಂದು ಇನ್ನಿಂಗ್ಸಲ್ಲಿ ಬೌಲಿಂಗ್ ಯಾರು ಯಾರ್ಕರ್ ಆಗ್ತಾ ಇಲ್ಲ, ಸ್ಲೋ ಬಾಲೇ ಆಗ್ತಾ ಇಲ್ಲ, ಸ್ಲೋವರ್ ಬೌನ್ಸರ್ ಆಗ್ತಾ ಇಲ್ಲ. SRH ಭಾರಿ ಚಂದ ಮಾಡಿ ಬಾಲ್ ಹಾಕಿದ್ದಾರೆ ಇವತ್ತು. ಎಸ್ಪೆಷಲಿ ಶಾಕಿಬ್ ಅವರು ಹಾಕಿದಂಥ ಓವರ್ ಏನಿದೆ ಎಷ್ಟು ಚಂದ ಮಾಡಿ ಸ್ಲೋವರ್ ಬಾಲ್ ಹಾಕ್ತಾ ಇದ್ರು. ಆ್ಯಂಡ್ ಈವನ್ ಪವರ್ ಪ್ಲೇಯಲ್ಲಿ ಇಶಾನ್ ಮಲಿಂಗ ಅವರು ವೆಂಕಟೇಶ್ ಅಯ್ಯರ್ ಅವರಿಗೆ ಐ ಥಿಂಕ್ 4 ಬಾಲೇನ ಡಾಟ್ ಬಂತು ಪವರ್ ಪ್ಲೇಯಲ್ಲಿ. ಐ ಥಿಂಕ್ ಸೆಕೆಂಡ್ ಓವರೇ, ಫಸ್ಟ್ ಓವರಲ್ಲಿ 14 ರನ್ 15 ರನ್ ಬಂದಿತ್ತು. ಸೆಕೆಂಡ್ ಓವರಲ್ಲಿ 4 ಬಾಲೇನ 3 ಬಾಲ್ ಡಾಟ್ ಬಂತು. ಸಡನ್ನ ಸ್ಲೋ ಬಾಲ್ ಗೊತ್ತೇ ಆಗ್ತಾ ಇರಲಿಲ್ಲ. ಆ ಥರದ್ದು ಬಾಲೇ ಇವತ್ತು ಪ್ರಯೋಗನೇ ಮಾಡಲಿಲ್ಲಲ್ಲ RCB ಅಂತ ನಂಗೆ ಒಂಚೂರು ಬೇಜಾರಾಯಿತು. RCBಯ ಬ್ಯಾಟಿಂಗ್ ಈಗ ಕಮೆಂಟ್ ಸೆಕ್ಷನಲ್ಲಿ ಬರ್ತದೆ, ಇದು ಡಬ್ಬಾ ಬ್ಯಾಟಿಂಗು, ಏನು ಪಾಟಿದಾರೆ ಸೋಲಿಕ್ಕೆ ಕಾರಣ, ಕೃಣಾಲ್ ಪಾಂಡೆ ಸೋಲಿಕ್ಕೆ ಕಾರಣ ಅಂತ. ಅಣ್ಣ ನೋಡಿ, ನಮ್ಮದು ಇಂಟೆಂಟ್ ಇತ್ತು. ಫಸ್ಟ್ 6 ಓವರಲ್ಲಿ 1 ಓವರ್ ಶಾಕಿಬ್ ಹುಸೇನ್ ಮತ್ತು ಇಶಾನ್ ಮಲಿಂಗ ಅವರಿಬ್ಬರು ಕೂಡ ಒಬ್ಬ 4 ರನ್ ಬಿಟ್ಕೊಟ್ರೆ ಇಶಾನ್ ಮಲಿಂಗ 5 ರನ್ ಬಿಟ್ಕೊಟ್ಟಿದ್ರು ಅವರ ಫಸ್ಟ್ ಓವರಲ್ಲಿ. ಸೊ 6 ಓವರಲ್ಲಿ 75 ರನ್ ಹೊಡೆದಿದ್ದು, 74 ಅಂತ ಇಟ್ಕೊಳ್ಳುವ ಅಣ್ಣ. 6 ಓವರಲ್ಲಿ 74 ರನ್ ಅಂದರೆ 12 ರನ್ ರೇಟಲ್ಲಿ ಚಚ್ತಾ ಇದ್ದೇವೆ ನಾವು. ಇಂಟೆಂಟ್ ಸೂಪರ್ ಇತ್ತು. ಎಸ್ಪೆಷಲಿ ಅವರಿಬ್ಬರು ಕಂಟ್ರೋಲ್ ಮಾಡಿದ್ರೂ ಕೂಡ 6 ಓವರಲ್ಲಿ 75 ರನ್ ಬಂದಿದೆ ಅಂತಂದರೆ ನಮ್ಮದು ಬ್ಯಾಟಿಂಗ್ ಕ್ಲಿಕ್ ಆಗಿತ್ತು. ಏನು ಒಂದು ವೆಂಕಟೇಶ್ ಅಯ್ಯರ್ ಅವರು ಹೊಡೆದಂತಹ ರೀತಿ ವಾಸ್ ಫ್ಯಾಂಟಾಸ್ಟಿಕ್. ಅವರು ಒಳ್ಳೆ ಲಯದಲ್ಲಿದ್ದರು. ಆ್ಯಕ್ಚುಲಿ ಕೊಹ್ಲಿ ಅವರಿಂದ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಕೆಲವೊಂದು ಇನ್ನಿಂಗ್ಸ್ ಹಾಗೆ ಆಗ್ತಿದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. 11 ಬಾಲಿಗೆ 15 ರನ್ ಹೊಡೆದು ಔಟ್ ಆದರು. ಬಟ್ ವೆಂಕಟೇಶ್ ಅಯ್ಯರ್ ಅವರು 19 ಬಾಲಿಗೆ 44, 4 4, 4 6 ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. ಅದಾದಮೇಲೆ ಪಡಿಕಲ್ ಬಂದರು. ಪಡಿಕಲ್ ಅವರು ಕೂಡ ಚೆಂದ ಮಾಡಿ ಒಂದು 4, 1 6 ಎಲ್ಲ ಹೊಡೆದಿದ್ರು. ಯಾವಾಗ ಸಡನ್ನಾಗಿ 3 ವಿಕೆಟ್ ಹೋಯ್ತಲ್ಲ, 3 ವಿಕೆಟ್ ಹೋದ್ಮೇಲೆ ನಾವು ಇಂಟೆಂಟ್ ಅನ್ನು ಮಾತಾಡಬಾರ್ದು. ಈಗ RCBಗೆ ಈ ಮ್ಯಾಚ್ ಶುರುವಾಗುವ ಮುಂಚೆ ಏನು ಬೇಕಿತ್ತು? ಟೇಬಲ್ ಟಾಪರ್ ಆಗಿರ್ಬೇಕಣ್ಣ. ನಾವು ಕ್ವಾಲಿಫೈಯರ್ 1 ಆಡಬೇಕು, GT ಅಗೇನ್ಸ್ಟ್ ಕ್ವಾಲಿಫೈಯರ್ 1 ಆಡಬೇಕು. ಸೊ ದಟ್ ನಮಗೆ ಇನ್ನೊಂದು ಅವಕಾಶ ಸಿಗ್ತದೆ, ತಪ್ಪಿ ಸೋದ್ರು ಕೂಡ ಅಂತ. ಅದು ಡೆಲಿವರ್ ಆಯ್ತಾ? ಅದು ಆಯ್ತಾ? ಅಷ್ಟೇ ಬೇಕಾದದ್ದು. ಇಂಟೆಂಟ್ ಕಟ್ಕೊಂಡು ಎಂತ ಆಗಬೇಕು ಇವತ್ತು? 3 ವಿಕೆಟ್ ಹೋಗಿದೆ, ಮತ್ತೆ ಪುನಃ ಇಂಟೆಂಟ್ ಚೇಸ್ ಮಾಡಲೇಬೇಕು, ವಿನ್ ಮಾಡಲೇಬೇಕು ಅನ್ನುವ ಭರದಲ್ಲಿ ಮತ್ತೆ ಏನಾದರೂ ವಿಕೆಟ್ ಹೋಗಿ. ಆಲ್ರೆಡಿ ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋ ಶೆಫರ್ಡ್ ಅವರು ಆ್ಯಸ್ ಅ ಬ್ಯಾಟ್ಸ್ಮನ್ ಫಾರ್ಮಲ್ಲಿ ಇಲ್ಲ, ಅಥವಾ ಅವಕಾಶವೂ ಸಿಗಲಿಲ್ಲ, ಅದನ್ನ ಗೊತ್ತಿಲ್ಲ, ಫಾರ್ಮಲ್ಲಿ ಇಲ್ಲ. ಆಯಿತಾ? ಯಾವ ರಿಸ್ಕ್ ಇಟ್ಕೊಂಡು ನಾವೀಗ ಇಂಟೆಂಟ್ ತೋರಿಸ್ಲಿಕ್ಕೆ ಹೋಗೋದು? ಏನೋ ಒಂದು ಇಂಟೆಂಟ್ ತೋರಿಸ್ಲಿಕ್ಕೆ ಹೋಗಿ ಆಲ್ಔಟ್ ಆಗಿ 166 ರನ್ ಆಗುವ ಒಳಗಡೆ ನಾವು ಆಲ್ಔಟ್ ಆದರೆ ಆಗ ನಾವು 3rd ಪ್ಲೇಸಿಗೆ ಬರ್ತೇವೆ. ನೋಡಿ, IPL ಹಿಸ್ಟ್ರಿಯಲ್ಲಿ 3rd ಮತ್ತು 4th ಪ್ಲೇಸ್, ಲೀಗ್ ಮ್ಯಾಚ್ ಮುಗಿದ ಮೇಲೆ 3rd ಮತ್ತು 4th ಪ್ಲೇಸಲ್ಲಿ ಇದ್ದಂತಹ ತಂಡ ಯಾವುದಾದ್ರೂ ಚಾಂಪಿಯನ್ ಆಗಿದೆ ಅಂತಂದರೆ SRH ಮಾತ್ರ. 2016ರಲ್ಲಿ 4th ಪ್ಲೇಸ್ 3rd ಪ್ಲೇಸಲ್ಲಿ ಇದ್ದಂತಹ ಟೀಮು ಅವರು ಚಾಂಪಿಯನ್ ಆದರು. ಬಿಟ್ಟರೆ ಇಲ್ಲಿಯ ತನಕ ಇಷ್ಟರವರೆಗೆ IPL ಹಿಸ್ಟ್ರಿಯಲ್ಲಿ 1st ಮತ್ತು 2nd ಪ್ಲೇಸಲ್ಲಿ ಇದ್ದಂತಹ ತಂಡಗಳೇ ಚಾಂಪಿಯನ್ ಆಗಿರೋದು. ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರು ಆಡಿದಂಥ ಇನ್ನಿಂಗ್ಸ್ ನನಗೆ, ನೀವು ಏನು ಬೇಕಾದ್ರೂ ಆರ್ಗ್ಯೂ ಮಾಡ್ಬೋದು, ನನಗೆ ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಸಿಚುವೇಶನನ್ನು ಅರ್ಥ ಮಾಡಿಕೊಂಡು, ಸರಿ ಫಸ್ಟಿಗೆ 166 ರನ್ ಹೊಡೆಯುವ, ಮಿನಿಮಮ್ 166 ಆಯಿತು. ನೆಕ್ಸ್ಟ್ ಅವರ ಗೋಲ್ ಇದ್ದದ್ದು 178 ರನ್ ಹೊಡಿಬೇಕು. 178 ರನ್ ಹೊಡೆದ್ರೆ ನಾವು ಟೇಬಲ್ ಟಾಪರೇ ಆಗಿರ್ತೇವೆ ಅಂತ. ಯಾವಾಗ 178 ಕ್ರಾಸ್ ಆಯಿತು, ಸೋ ಕಾಲ್ಡ್ ಇಂಟೆಂಟನ್ನು ಪಾಟಿದಾರ್ ಅವರು ತೋರಿಸ್ಲಿಕ್ಕೆ ಹೋಗಿ ಔಟ್ ಆದದ್ದು. 6 ಹೊಡಲಿಕ್ಕೆ ಹೋದರು. ಲಾಸ್ಟ್ 2 ಓವರ್ 178 ರನ್ ದಾಟಿ ಆಯಿತು. ಇನ್ನು ನಾನು ಹೊಡಿತೇನೆ ಅಂತ ಹೊಡಿಲಿಕ್ಕೆ ಹೋಗಿ ಹೆಡ್ ಅವರ ಬೌಲಿಂಗಲ್ಲಿ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. ಪುಣ್ಯ ಆಗ ಔಟ್ ಆದರು. ಇಂಟೆಂಟ್ ಮೊದಲೇ ತೋರಿಸ್ಲಿಕ್ಕೆ ಹೋಗಿ ಔಟ್ ಆಗಿದ್ದಿದ್ರೆ ಏನಾರು ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇತ್ತು. ಕೊನೆಗೆ ಏನು ಪಾಟಿದಾರ್ ಅವರು ಔಟ್ ಆದಮೇಲೆ ಇವರು ಬಂದರು, ನಮ್ಮ ಟಿಮ್ ಡೇವಿಡ್ ಅವರು ಬಂದರು. ಅವರೊಂದು 4, 6 ಎಲ್ಲ ಹೊಡೆದು 200ಕ್ಕೆ 4, ಅವರು 255ಕ್ಕೆ 4, ನಾವು 200ಕ್ಕೆ 4. SRH ವಿನ್ ಆಗಿದ್ದಾರೆ. ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ, ಸ್ಲೋವರ್ ಬಾಲ್ಸ್, ಅದು ಇದೆಲ್ಲ ಸೂಪರ್ ಆಗಿತ್ತು. ಬಟ್ ಎಟ್ ದ ಎಂಡ್ ಯೂಸ್ ಇಲ್ಲ. ಬಟ್ ಎಸ್, ಖಂಡಿತವಾಗಿ ಕೂಡ SRH ಒಂದು ಮೊಮೆಂಟಮನ್ನು ಇಟ್ಟುಕೊಂಡು, ಗೆಲುವಿನ ಮೊಮೆಂಟಮ್ ಇಟ್ಕೊಂಡು ಅವರು ಖಂಡಿತವಾಗಿ ನೆಕ್ಸ್ಟ್ ಎಲಿಮಿನೇಟರಿಗೆ ಹೋಗ್ತಾರೆ. ನಾವು ಈಗ ಸೋತುಕೊಂಡು ಕ್ವಾಲಿಫೈಯರ್ 1ಗೆ ಹೋಗ್ತಾ ಇದ್ದೇವೆ ಅನ್ನುವಂತಹ ಒಂದು ನಿಜವಾಗಿ ಕೂಡ ಒಂದು ಬೇಸರದ ವಿಷಯನೇ. ಈಗ ಗೆದ್ದುಕೊಂಡು ಹೋಗಲಿಲ್ಲ ಮಾರ್ರೆ, ಸೋತ್ಕೊಂಡು ಹೋಗ್ತಿದ್ದಾರೆ. ಇನ್ನು GT ಬೇರೆ ಫಾರ್ಮಲ್ಲಿದ್ದಾರೆ, ಟಾಪ್ 3 ಫಾರ್ಮಲ್ಲಿದ್ದಾರೆ, ಅದೆಲ್ಲ ಸಹ ಹೌದು.
ಬಟ್ ಒಂದು ಚಿಕ್ಕ ಒಂದು ಆತ್ಮಾವಲೋಕನ ಸಹ ಬೇಕಾಗ್ತದೆ. ಇಲ್ಲದಿದ್ರೆ ಕಣ್ಣು ಬಿದ್ದು ಬಿಡ್ತೇವೆ, ಎಲ್ಲ ಮಾರ್ರೆ ಏನು RCB ಫಾರ್ಮ್. ಓಕೆ, ಈಗ RCB ಸೋತಿದ್ದಲ್ಲ, ಈಗ ನಾವು ಟೆನ್ಷನ್ ಇರ್ತೀವಿ, ಎಂತ ಮಾರ್ರೆ ನಮ್ಮದು ಬ್ಯಾಟಿಂಗ್ ಕ್ಲಿಕ್ ಆಗಲಿಲ್ಲ, ಬೌಲಿಂಗ್ ಕ್ಲಿಕ್ ಆಗಲಿಲ್ಲ ಅಂತ. ಅದು ಒಳ್ಳೆಯದೇ. ಸೋಲು ಏನಾದರೂ ಬರೋದಿದ್ರೆ ಈಗಲೇ ಬಂತು. ಕ್ವಾಲಿಫೈಯರ್ 1 ಉಂಟು, ಅದು ಗೆದ್ದು ಫೈನಲಿಗೆ ಹೋಗಲಿ, ಫೈನಲ್ ಗೆಲ್ಲಿ ಅಂತ RCB ಫ್ಯಾನ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು. ಜಾಸ್ತಿ ಕೊರಗೋದು ಬೇಡ. RCB ಫ್ಯಾನ್ಸ್ ಜಾಸ್ತಿ ಜನ ನೋಡ್ತಾ ಇರ್ತೀರಿ ನಮ್ಮ ವಿಡಿಯೋವನ್ನು, ಜಾಸ್ತಿ ಟೆನ್ಷನ್ ಎಲ್ಲ ಮಾಡ್ಕೊಳ್ಬೇಡಿ. ಇಟ್ ಹ್ಯಾಪನ್ಸ್, ಇಟ್ಸ್ ಓಕೆ. ಇಟ್ ಈಸ್ ಕನ್ಫರ್ಮ್ಡ್, ಇಟ್ ಈಸ್ RCB ವರ್ಸಸ್ GT ಕ್ವಾಲಿಫೈಯರ್ 1ನಲ್ಲಿ. ಸೊ SRH ವರ್ಸಸ್ 4th ಪ್ಲೇಸಲ್ಲಿ ಯಾವ ತಂಡ ಬರ್ತದಲ್ಲ ಅವರು ಎಲಿಮಿನೇಟರ್ ಮ್ಯಾಚ್ ಆಡ್ತಾರೆ ಅಷ್ಟೇ. ಎಸ್, ಭಾರಿ ಖುಷಿ ಆಯಿತು. ಅಲ್ಲ, ಸೋತದಕ್ಕೆ ಖುಷಿ ಅಲ್ಲ, RCB ಇನ್ನೂ ಕೂಡ ಟೇಬಲ್ ಟಾಪರ್ ಅಂತ ಖುಷಿ ಆಯಿತು. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ನನಗೆ ನೆನಪೇ ಹೋಗಿತ್ತು ಮಾರೆ. ಪ್ರೆಡಿಕ್ಷನ್ ಗೇಮಲ್ಲಿ ಯಾರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿಲ್ಲ, ಬಟ್ VRN ಗೇಮಿಂಗ್ ಸ್ಟಾರ್ ಇವರು 1 ರನ್ ಜಾಸ್ತಿ ಪ್ರೆಡಿಕ್ಟ್ ಮಾಡಿದರು, 256 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್, ನೀವೊಬ್ಬರೇ ತೀರಾ ಹತ್ತಿರ ಬಂದದ್ದು, ನೀವೊಬ್ಬರೇ. ನಿಮಗೆ ಬೇರೆ ಯಾರು ಕೂಡ ಹತ್ತಿರ ಇಲ್ಲ ಅಣ್ಣ, ನೀವು ಯಾವುದೋ ನೆಕ್ಸ್ಟ್ ಲೆವೆಲಲ್ಲಿ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್ VRN ಗೇಮಿಂಗ್ ಸ್ಟಾರ್ ಅವರೇ. ಹಾಗೆ ನಿನ್ನೆಯ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಕಮೆಂಟ್ ನವನೀತ್ ರಾವ್ ಅವರು ಏನು ಹೇಳಿದ್ದಾರೆ ಅಂತಂದರೆ, RCBಗೆ ABD ಅವರು ಆಪತ್ ಬಾಂಧವ, CSKಗೆ ಬೇಬಿ ABD ಅಂದರೆ ಯಾರು ಡೆವಾಲ್ಡ್ ಬ್ರೇವಿಸ್ ಅವರು ಯಾಕೆ ಬಂದವ ಅಂತ ಯಾಕೆ ಅವ್ರು ಹಾಗೆ ಹೇಳಿದ್ದು ಅಂತಂದರೆ ಅದು ಕೊಂಕು ಅಂತ ಅನಿಸ್ಬೋದು. ಬಟ್ ಬ್ರೇವಿಸ್ ಅವರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಅವರು ಡೆಲಿವರ್ ಮಾಡಲಿಲ್ಲ. ಐ ಥಿಂಕ್ 46 ಹೊಡೆದದ್ದೇ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಅಂತ ಅಂದ್ಕೊಳ್ತೇನೆ ಈ ಸೀಸನಲ್ಲಿ. ಒಂದು ಕೂಡ 50 ಬರಲಿಲ್ಲ. ತುಂಬ ಅಂದರೆ ಬ್ರೇವಿಸ್ ಅವರಿಂದ ಯಾವುದೋ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದಕ್ಕೆ ಅವರು ಹಾಗೆ ಬರ್ತದ್ದು. ಅದಕ್ಕೆ 160 ಲೈಕ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ನವನೀತ್ ರಾವ್ ಅವರೇ. ಎಸ್, ನಾಳೆ ಮ್ಯಾಚ್ ಉಂಟು. ನಾಳೆ ಉಂಟು ಆಫ್ಕೋರ್ಸ್, ಇನ್ನು ಕೂಡ ಲೀಗ್ ಮ್ಯಾಚ್ ಮುಗಿಲಿಲ್ಲ. ನಾಳೆ ಸಿಗುವ. ನಮಸ್ಕಾರ.